ಎಸ್ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಈಗ ಆಲ್ರೆಡಿ ಅಲ್ಲಿರುವಂತ ಪರಿಸ್ಥಿತಿ ಏನಿದೆ, ಉದ್ವಿಗ್ನ ಪರಿಸ್ಥಿತಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಪೊಲೀಸರು ಕೂಡ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಕೂಲಂಕುಷವಾಗಿ ಎಲ್ಲರೂ ಕೂಡ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯ, ಖಂಡಿತವಾಗಲೂ ಕೂಡ ಬೈರಮಂಗಲ ಗ್ರಾಮದಲ್ಲಿ ಒಂದ್ ಕಡೆ ಪರ ವಿರೋಧ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಗೆ ವೇದಿಕೆಗಳು ಕೂಡ ಇರುವಂತದ್ದು. ನಾನೀಗ ಸದ್ಯ ಯೋಜನೆಗೆ ಪರವಾಗಿರ್ತಕ್ಕಂತಹ ವೇದಿಕೆ ಹತ್ತ ಇದ್ದೀನಿ. ಇಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಕಣ್ಗಾವಲು ಕೂಡ ಇರ್ತಕ್ಕಂಥದ್ದು. ಪೊಲೀಸ್ ಸಿಬ್ಬಂದಿ ಕೂಡ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ನಾವು ಬದ್ಧರಾಗಿದ್ದೇವೆ, ಭೂಮಿಯನ್ನ ಕೊಡ್ತೇವೆ ಅನ್ನುವಂತಹ ರೈತರ ಒಂದು ಹೋರಾಟದ ವೇದಿಕೆ ಇದೆ. ಇಲ್ಲಿ ಕೂಡ ಕುಮಾರಸ್ವಾಮಿ ಅವರು ಬರುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಒಂದಿಗೆ ಕಾರಿಗೆ ಒಂದು ಮುತ್ತಿಗೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಖಾಕಿ ಭದ್ರತೆ ಕೂಡ, ಬಿಗಿ ಬಂದೋಬಸ್ತ್ ಕೂಡ ಇರುವಂತದ್ದು. ಈಗಾಗಲೇ ಆ ರೈತರಿಗೂ ಕೂಡ ಸಾಕಷ್ಟು ಒಂದು ಕಡೆಗೆ ಬ್ಯಾರಿಕೇಡ್ ಹಾಕಿ ಆಗಿರ್ಬೋದು. ಪೊಲೀಸರು ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ಕರೆಸಿಕೊಂಡಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೇನೆ, ಪೊಲೀಸ್ನ ಒಂದು ಸಿಬ್ಬಂದಿ ವಾಹನಗಳೇ ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ರೈತರ ವಾಹನಗಳಿಗಿಂತ ಪೊಲೀಸರ ವಾಹನಗಳು ಕೂಡ ಹೆಚ್ಚಾಗಿದೆ. ಇಡೀ ಇಲ್ಲಿ ಎರಡೂ ವೇದಿಕೆಗಳೇನಿದಾವೆ ಈಗ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಮುಂದೆ ಬರ್ತಕ್ಕಂತಹ ವೇದಿಕೆ ಏನಿದೆ ಅದು ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸತಕ್ಕಂತಹ ಒಂದು ವೇದಿಕೆ. ಆ ವೇದಿಕೆಗೂ ಮತ್ತೆ ಇಲ್ಲಿ ಪರ ಇರ್ತಕ್ಕಂತಹ ವೇದಿಕೆಗೂ ಕೂಡ ಪೊಲೀಸರು ಎರಡೂ ವೇದಿಕೆಗಳು ಕೂಡ ಸೂಕ್ತ ಭದ್ರತೆಯನ್ನ ಕಲ್ಪಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎರಡೂ ಬಣದ ರೈತರು ಸಹಿತ ಒಂದಿಷ್ಟು ಗಲಾಟೆ ಮಾಡಿಕೊಳ್ಳುವಂತ ಪ್ರಯತ್ನ ಕೂಡ ಅವಾಗಲೇ ಕೂಡ ಆಯ್ತು. ನಾನು ಕೂಡ ಅದನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ನಿಮಗೆ ಮಾಡಿದೆ. ಈಗ ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಿದ್ದಾರೆ. ಸಾಕಷ್ಟು ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ನಿಮಗೆ ತೋರಿಸ್ತಾನೆ ಹೋಗ್ತಾ ಇದೀವಿ. ಅಲ್ಲಿ ಕೂಡ ಪೊಲೀಸರು ಸಹಿತ ಎರಡೂ ಕಡೆಗಳಲ್ಲಿ ಕೂಡ, ಯಾಕಂತಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಕೂಡ ಬರ್ತಾ ಇದ್ದಾರೆ. ರೈತರು ಏನು ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಒಂದು ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗ ಬೈರಮಂಗಲ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇರಬಹುದು, ಬ್ಯಾರಿಕೇಡ್ ಗಳನ್ನ ಹಾಕಿ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ವೇದಿಕೆ ಏನಿದೆ ಇದು ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧನ ವ್ಯಕ್ತಪಡಿಸಿರ್ತಕ್ಕಂತಹ ವೇದಿಕೆ. ಈ ವೇದಿಕೆಗೂ ಮತ್ತೆ ಪರ ಇರ್ತಕ್ಕಂಥ ವೇದಿಕೆ ಮಧ್ಯೆ ಒಂದು ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಿದ್ದಾರೆ. ಯಾಕಂತಂದ್ರೆ ಅವಾಗಲೇ ಇಲ್ಲಿ ಗಲಾಟೆ ಕೂಡ ಸೃಷ್ಟಿ ಆಯಿತು. ಈಗ ಪೊಲೀಸರು ಸಹಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ನಿಮಗೆಲ್ಲವೂ ಕೂಡ ನೋಡ್ತಾ ಇದ್ರಿ, ಇಡೀ ಎರಡೂ ವೇದಿಕೆ ಹತ್ತಿರ ಕೂಡ ಪೊಲೀಸರು, ಹೆಚ್ಚುವರಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದ್ರೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ಕಟ್ಟೆಚ್ಚರ ಕೂಡ ವಹಿಸಿದ್ದಾರೆ. ಸುಕನ್ಯಾ.